ತಾಲೂಕು ಆಡಳಿತ ಕೇವಲ 8 ಕಿಲೋಮೀಟರ್ ದೂರದಲ್ಲಿರೋ ವ್ಯಾಪ್ತಿಯಲ್ಲಿರೋ ಮಾಕವಳ್ಳಿ ಗ್ರಾಮ. ಇದು ಎಲ್ಲ ಮುಖ್ಯ ರಸ್ತೆಗಳು ಎಲ್ಲ ಗುಂಡಿಗಳು ಬಿದ್ದು ಒಂದು ಡಾಂಬರೀಕರಣ ಅಲ್ಲ, ಬರೀ ಮಣ್ಣಿನ ರೋಡ್ ಸುಧಾ ಆಗ್ತಾಯಿಲ್ಲ ಈ ರೋಡಲ್ಲಿ. ಇತಿಹಾಸವುಳ್ಳ 35 ವರ್ಷಗಳ ಹಿಂದೆ ಶುರುವಾದಂಥ ಸರ್ಕಾರಿ ಶಾಲೆ ಕಾಂಪೌಂಡ್ ಕೂಡ ಬಿದ್ದೋಗ್ತಾ ಇದೆ. ಇದು ಇಡೀ ಇಂಡಿಯಾಗೆ ಗೊತ್ತಿರೋ ಮಂಡ್ಯದ ಕೇರ್ಪೇಟೆಯ ಮಾಕವಳ್ಳಿ ಎಂಬ ಕುಗ್ರಾಮದ ದುರಂತ ಕತೆ. 2000ಕ್ಕೂ ಹೆಚ್ಚು ಜನರು ವಾಸಿಸೋ ಈ ಗ್ರಾಮ ಕೊಂಪೆಗಿಂತ ಕಡೆಯಾಗಿದೆ. ಇಲ್ಲಿನ ಜನರ ಪರಿಸ್ಥಿತಿ ಪ್ರಾಣಿಗಳಿಗಿಂತ ಕಡೆಯಾಗಿದೆ. ಕೇರ್ಪೇಟೆ ತಾಲೂಕು ಮಾಕವಳ್ಳಿ ಗ್ರಾಮದಲ್ಲಿ ಯಾವುದೇ ರೀತಿ ಅಭಿವೃದ್ಧಿಗಳಾಗ್ತಾ ಇಲ್ಲ. ಅದು ತಾಲೂಕು ಆಡಳಿತ ಕೇವಲ 8 ಕಿಲೋಮೀಟರ್ ದೂರದಲ್ಲಿರೋ ವ್ಯಾಪ್ತಿಯಲ್ಲಿರೋ ಮಾಕವಳ್ಳಿ ಗ್ರಾಮ. ಇದು ಇಲ್ಲಿ ಎಲ್ಲ ಮುಖ್ಯ ರಸ್ತೆಗಳು ಎಲ್ಲ ಗುಂಡಿಗಳು ಬಿದ್ದು ಒಂದು ಡಾಂಬರೀಕರಣ ಅಲ್ಲ, ಬರೀ ಮಣ್ಣಿನ ರೋಡ್ ಸುಧಾ ಆಗ್ತಾಯಿಲ್ಲ ಈ ರೋಡಲ್ಲಿ. ಅದು ಏನು ಸಾಮಾನ್ಯ ಊರಲ್ಲ. ಇದು ಪಕ್ಕದಲ್ಲೇ ಐಸೆಲ್ ಕಾರ್ಖಾನೆ ಇದೆ, ದೊಡ್ಡ ಕಾರ್ಖಾನೆ. ಅದ್ರ ಬರೀ ತೆರಿಗೆ ಆದಾಯ ತಗೊಂಡು ತುಂಬ ಅಭಿವೃದ್ಧಿ ಮಾಡ್ಬೋದು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಕಳೆದರೂ ಮಾಕವಳ್ಳಿ ಮಂದಿಗೆ ಮಾತ್ರ ಮೂಲಭೂತ ಸೌಕರ್ಯವೇ ಸಿಕ್ಕಿಲ್ಲ. ಈ ರಸ್ತೆಯನ್ನೊಮ್ಮೆ ನೋಡಿ. ಇದು ಗ್ರಾಮದ ಮುಖ್ಯ ರಸ್ತೆಯಾದರೂ ಈವರೆಗೆ ಡಾಂಬರೇ ಕಂಡಿಲ್ಲ. ದಶಕಗಳಿಂದ ಜನ ಇದೇ ಹೊಂಡ ಗುಂಡಿ ಇರೋ ಮಣ್ಣಿನ ರಸ್ತೆಯಲ್ಲಿ ಓಡಾಡುತ್ತಿದ್ದಾರೆ. ಅಯ್ಯೋ, ಇಲ್ಲಿನ ಸರ್ಕಾರಿ ಶಾಲೆ ಗೋಡೆ ಬೀಳು ಸ್ಥಿತಿಗೆ ತಲುಪಿದೆ. ಇನ್ನು ಈ ಮಿನಿ ವಾಟರ್ ಟ್ಯಾಂಕ್ ಅನ್ನು ಒಮ್ಮೆ ನೋಡಿ. ಸೂಕ್ತ ನಿರ್ವಹಣೆ ಇಲ್ಲದೆ ಗಿಡ ಬೆಳೆದು ಚರಂಡಿಯ ಕಲುಷಿತ ನೀರು ಆವರಿಸಿಕೊಂಡು ಗಬ್ಬೆದ್ದು ನಾರುತ್ತಿವೆ. ಇಲ್ಲಿನ ಗ್ರಾಮಸ್ಥರಂತೂ ನಿತ್ಯ ನಾನಾ ಕಾಯಿಲೆಗಳಿಗೆ ತುತ್ತಾಗಿ ಆಸ್ಪತ್ರೆ ಸೇರುತ್ತಿದ್ದಾರೆ. ದುಡಿದ ಹಣವೆಲ್ಲ ಆಸ್ಪತ್ರೆ ಪಾಲಾಗುತ್ತಿದೆ. ಇತಿಹಾಸವುಳ್ಳ 35 ವರ್ಷಗಳ ಹಿಂದೆ ಶುರುವಾದಂಥ ಸರ್ಕಾರಿ ಶಾಲೆ ಕಾಂಪೌಂಡ್ ಕೂಡ ಬಿದ್ದೋಗ್ತಾ ಇದೆ. ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅದ್ರ ಪಕ್ಕದಲ್ಲೇ ಇರುವಂಥ ಮುಜರಾಲಯಕ್ಕೆ ಸೇರಿದ ಆಂಜನೇಯನ ದೇವಸ್ಥಾನ ಪೂರ ಶಿಥಿಲಗೊಂಡು ಅದು ಯಾವಾಗ ಬಿದ್ದೋಗುತ್ತೋ ಆ ಸ್ಕೂಲ್ ಒಳಗಡೆ ಅನ್ನೋ ಮಟ್ಟಕ್ಕಿದೆ. ಅದನ್ನು ಸ್ವಲ್ಪ ಅಧಿಕಾರಿಗಳು ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಮತ್ತು ಅದೇ ಶಾಲಾವರಣದಲ್ಲಿರುವಂಥ ಗ್ರಂಥಾಲಯ ಸೂಕ್ತ ನಿರ್ವಹಣೆ ಇಲ್ಲದೇ ಅದು ಗ್ರಂಥಾಲಯ ಇದೇ ಇಲ್ವೋ ಅಂತಲೇ ಗೊತ್ತಿಲ್ಲ ಎಷ್ಟೋ ಜನ ನಮ್ಮ ಊರಿನ ಯುವಕರುಗಳಿಗೆ ಸೂಕ್ತ ನಿರ್ವಹಣೆ ಮಾಡಬೇಕು ಅಂತ ಅದರಲ್ಲೂ ಕೇಳ್ಕೊತೀನಿ ಅದನ್ನು. ಮಾಕವಳ್ಳಿ ಜನ ಇಷ್ಟೊಂದು ನರಕಯಾತನೆ ಅನುಭವಿಸುತ್ತಿದ್ದರೂ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಕಣ್ಣೇ ಕಾಣುತ್ತಿಲ್ಲ. ಜನರ ನೋವಿಗೆ ಸ್ಪಂದಿಸುವ ಸಣ್ಣ ಪ್ರಯತ್ನವನ್ನು ಮಾಡುತ್ತಿಲ್ಲ ಅನ್ನೋದು ದುರಂತ. ಶಾಸಕರೇ, ನೂತನವಾಗಿ ಆಯ್ಕೆಯಾಗಿರುವ ಸಂಸದರೇ, ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಸಂಕಷ್ಟದಲ್ಲಿರುವ ಮಾಕವಳ್ಳಿ ಮಂದಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಅವರನ್ನು ಮನುಷ್ಯರಂತೆ ಕಂಡು ಗೌರವಯುತ ಬದುಕು ಕೊಡಿ. ಕೇರ್ಪೇಟೆಯಿಂದ ಮನು, ಸಿಟಿಜನ್ ಜರ್ನಲಿಸ್ಟ್, ವಿಜಯ ಟೈಮ್ಸ್.